ನೋಡಿ ಆತ್ಮೀಯ ಕನ್ನಡದ ಬಂಧುಗಳೇ, ಇದು ಮೈಸೂರು ಮಲೆ ಮಹದೇಶ್ವರ ಬೆಟ್ಟದ ಮುಖ್ಯ ರಸ್ತೆ ವರ್ಕೂಡು ಮತ್ತು ಚಟ್ನಳ್ಳಿ ಪಾಳ್ಯ ಮಧ್ಯದಲ್ಲಿರ್ತಕ್ಕಂಥ ಗವಿಸಿದ್ದಪ್ಪನ ಗುಡಿ ಬೆಟ್ಟ. ಈ ಬೆಟ್ಟಕ್ಕೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಾಕಿ ಇವತ್ತು ಎಷ್ಟು ಪ್ರಾಣಿಗಳು ಎಷ್ಟು ಪಕ್ಷಿಗಳು ತಮ್ಮ ಜೀವನವನ್ನು ಕಟ್ಕೊಂಡಿದ್ವೋ, ಮರಿಗಳು ಮಾಡಿದ್ವೋ, ಮೊಟ್ಟೆಗಳು ಇಕ್ಕಿದ್ವೋ, ಇವತ್ತು ಸರ್ವನಾಶ ಮಾಡಿಬಿಟ್ರು ಆ 420 ನನ್ನ ಮಕ್ಕಳು. ತುಂಬ ನೋವಾಗ್ತಾಯಿದೆ. ಈಗ ತಾನೇ ಮೈಸೂರಿಂದ ಬಂದೆ. ನಮ್ಮ ಮನೆಗೆ ನೋಡಿ, ಸಂಪೂರ್ಣವಾಗಿ ನಮ್ಮ ಮನೆಗೆ ಹೆಂಗೆ ಕಾಣ್ತಾಯಿದೆ, ನೋವಾಗ್ತಾಯಿದೆ. ಎಲ್ಲ ಅಧಿಕಾರಿಗಳಿಗೂ ಕರೆ ಮಾಡಿ ನಮ್ಮ ನೋವನ್ನು ಹೊರ ಹಾಕಿದ್ವಿ. ಈಗ ತಾನೇ ಬಂದೆ, ನೋಡ್ಬಿಟ್ಟು ಮನಸ್ಸು ತುಂಬ ನೋವಾಗ್ತೈತೆ. ಇಂಥ ಸಂದರ್ಭಗಳು, ಇಂಥ ಒಂದು ಸುಂದರವಾದಂಥ ಬೆಟ್ಟಕ್ಕೆ ಬೆಂಕಿ ಹಚ್ಚಿದಂಥ ಕಿಡಿಗೇಡಿ 2-3 ದಿವಸದಲ್ಲಿ ರಕ್ತ ಕಕ್ಕೊಂಡು ಸಾಯಬೇಕು. ಅವನಿಗೆ ಏನಾದರೂ ಒಂದು ಭಗವಂತ ಶಾಪ, ಜನಗಳ ಶಾಪ, ಆ ಒಂದು ಪಕ್ಷಿಗಳ ಶಾಪ, ಪ್ರಾಣಿಗಳ ಶಾಪ ಆ 420 ನನ್ನ ಮಗನಿಗೆ ತಟ್ಟಬೇಕು. ಯಾವ ಅವಿವೇಕಿ ನನ್ನ ಮಗ ಅಲ್ಲಿ ಬೆಂಕಿ ಹಾಕಿದ್ನೋ ನೋಡೋಕ್ಕಾಗ್ತಾಯಿಲ್ಲ. ಎಷ್ಟು ಪ್ರಾಣಿಗಳು ಅಯ್ಯೋ ನಿದ್ದೆ ಮಾಡೋವಂಥ ಸಂದರ್ಭದಲ್ಲಿ ಪಾಪ ಎಲ್ಲ ಹೋಗೋಕ್ಕೆ ದಾರಿ ಇಲ್ಲದೇ ಪ್ರಾಣವನ್ನು ತೆತ್ತಾ ಇದೆ. ಆ ಪ್ರಾಣಿಗಳಿಗೆ ಬಂದಂಥ ಒಂದು ಸಾವು ಈ 420 ನನ್ನ ಮಗನಿಗೆ ಬರಬೇಕು ಅಂತ ಈ ರೀತಿ ನನ್ನ ಆಕ್ರೋಶವನ್ನು ಹೊರ ಹಾಕ್ತಾ ನನ್ನ ಮಾತನ್ನ ಸಮರ್ಪಿಸ್ತಾ ಇದ್ದೀನಿ. ಜೈ ಕನ್ನಡಾಂಬೆ, ಜೈ ಕನ್ನಡ ನಾಡು. ನಮಸ್ಕಾರ, ಧನ್ಯವಾದಗಳು.